ಸಾರ್ವಜನಿಕರು ಯಾರು ಇದನ್ನ ನಂಬಬೇಡಿ. ನಮ್ಮ ಜಿಲ್ಲಾ ಉಡುಪಿ ಜಿಲ್ಲೆಯಿಂದ ನಾವು ಈವರೆಗೆ ಯಾರಿಗೂ ಆನ್ಲೈನ್ ಪೇಮೆಂಟ್ಸ್ ಯಾವುದೇ ವ್ಯವಸ್ಥೆನ ಇನಿಶಿಯೇಟ್ ಮಾಡಿಲ್ಲ. ನಮ್ಮ ಜಿಲ್ಲೆಯಿಂದ ಯಾವುದೇ ಇದಿದ್ರು ಈ ರೀತಿಯ ಚಲನ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ. ಆ ವೆಹಿಕಲ್ ಯಾವ ಸ್ಪೀಡ್ ಅಲ್ಲಿ ಇತ್ತು, ಯಾವ ಲೇನ್ ಅಲ್ಲಿ ಇತ್ತು, ಎಲ್ಲಾ ಡೀಟೇಲ್ಸ್ ವೆಹಿಕಲ್ ಇದು. ಇಲ್ಲಿ ನಮಗೆ ಒಂದು ಟ್ರೇಸ್ ರೋಡ್ ಕೊಟ್ರೆ ಅವನು ಹಿಂದೆ ನಮಗೆ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಓಡಾಡಿದ ಎಲ್ಲದರದ್ದು ಗೂಗಲ್ ಮ್ಯಾಪ್ ಅಲ್ಲೂ ನಮಗೆ ಲೊಕೇಶನ್ ಕೊಡ್ತಾರೆ. ಎಲ್ಲರಿಗೂ ನಮಸ್ತೆ. ನೋಡಿ, ಇದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಾಗೂ ಸಂಚಾರ ಉಲ್ಲಂಘನೆ ಅನ್ನೋ ಪ್ರಕರಣಗಳನ್ನು ಮಾನಿಟರಿಂಗ್ ಮಾಡೋದಕ್ಕೋಸ್ಕರ ಜಿಲ್ಲೆಯಾದ್ಯಂತ 6 ಸ್ಪೀಡ್ ರೇಡಾರ್ ಕ್ಯಾಮೆರಾಗಳನ್ನ ಅಳವಡಿಸಿದ್ದೀವಿ. ಈ 6 ಸ್ಪೀಡ್ ರೇಡಾರ್ ಕ್ಯಾಮೆರಾಗಳು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ 5 ಇದೆ. ಇನ್ನೊಂದು ನಮ್ಮ ರಾಜ್ಯ ಹೆದ್ದಾರಿ ಕಾರ್ಕಳದಲ್ಲಿ ಒಂದಿದೆ. ಈಗ ಕಾಪು, ಈ ಮ್ಯಾಪ್ ಅಲ್ಲಿ ಕಾಣೋದು ಒಂದು ನಮಗೆ ಬರೋ ಕಾಪು, ಪಡುಬಿದ್ರಿ, ಮತ್ತೆ ಕೋಟಾದಲ್ಲಿ ತೆಕ್ಕಟ್ಟೆ, ಗಂಗೊಳ್ಳಿ ತ್ರಾಸಿ, ಬೈಂದೂರಲ್ಲಿ ನಾಯಕನಕಟ್ಟೆಯಲ್ಲಿದೆ. ಕಾರ್ಕಳ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಧೂಪದ ಕಟ್ಟೆಯಲ್ಲಿ ಒಂದು ಕ್ಯಾಮರಾ ಇದೆ. ಈ ಕ್ಯಾಮರಾದು ಇವತ್ತಿನ ಮೂಮೆಂಟ್ಸ್ ಈ ರಾತ್ರಿ 12 ಗಂಟೆಯಿಂದ ಇವತ್ತು ಇಲ್ಲಿ ತನಕಾಗಿ ಈ 6 ಕ್ಯಾಮರಾದಲ್ಲಿ ಒಟ್ಟು 23,059 ವಾಹನಗಳು ಪಾಸ್ ಆಗಿದೆ. ಇದರಲ್ಲಿ ಒಟ್ಟು 23,000 ವೆಹಿಕಲ್ಗಳಲ್ಲಿ 2,700 ಸಂಚಾರ ನಿಯಮ ಉಲ್ಲಂಘನೆಗಳು ಪ್ರಕರಣ ದಾಖಲಾಗಿರುತ್ತದೆ. ಇದರಲ್ಲಿ ಈ ಪ್ರಕರಣ ದಾಖಲಾಗಿದ್ದಲ್ಲಿ ಅದನ್ನು ವಿಂಗಡಣೆ ಮಾಡಿ ನೋಡುವಾಗ ನಮಗೆ ಸ್ಪೀಡ್ ವೈಲೇಷನ್ಸ್ ಹೈಯೆಸ್ಟ್ ಇದೆ. ನೋಡಿ, 1,357 ಪ್ರಕರಣ ಸ್ಪೀಡ್ ವೈಲೇಷನ್ಸ್ ಇದೆ. ಸ್ಪೀಡ್ ವೈಲೇಷನ್ ಅಲ್ಲಿ ಟೂ ವೀಲರ್, 3 ವೀಲರ್ ಮತ್ತೆ ಲೈಟ್ ಮೋಟರ್ ವೆಹಿಕಲ್ಸ್. ನಾಟ್ ವೇರಿಂಗ್ ಸೀಟ್ ಬೆಲ್ಟ್ 479 ಇದೆ. ರೈಡಿಂಗ್ ವಿದೌಟ್ ಹೆಲ್ಮೆಟ್ 415 ಇದೆ. ರಾಂಗ್ ಸೈಡ್ ಡ್ರೈವಿಂಗ್ 156 ಇದೆ. ಟ್ರಿಪಲ್ ರೈಡಿಂಗ್ 100 ಇದೆ. ಇದಿಷ್ಟು ಇವತ್ತಿನ ಇಲ್ಲಿ ತನಕ ಇರುವಂತಹ ವೈಲೇಷನ್ಸ್ ಗಳು. ಅದೇ ತರ ನಾವು ಈ ಲಾಸ್ಟ್ ಒಂದು ವಾರದ ವೈಲೇಷನ್ಸ್ ನೋಡಿದಾಗ ಒಟ್ಟು 4,47,000 ವೆಹಿಕಲ್ ಹೋಗಿದೆ. ಇಲ್ಲಿ 43,217 ವೆಹಿಕಲ್ ಆಗಿದೆ. 14 ವೈಲೇಷನ್ಸ್ ದಾಖಲಾಗಿದೆ. ಇಲ್ಲಿ 646 ಚಲನ್ಸ್ ಮಾಡಿದೀವಿ ನಾವು. 646 ಚಲನ್ಸ್ ಅಲ್ಲಿ ನಾಟ್ ವೇರಿಂಗ್ ಸೀಟ್ ಬೆಲ್ಟ್ ಎಷ್ಟು, ವಿತೌಟ್ ಹೆಲ್ಮೆಟ್ ಇಷ್ಟು ಪ್ರಕರಣಗಳು ಒಂದು ವಾರದಲ್ಲಿ ದಾಖಲಿಸಿದೀವಿ ನಾವು. ಇಲ್ಲಿ ಒಂದು ವಾರದಲ್ಲಿ ನೋಡುವಾಗ ನಮಗೆ ಹೈಯೆಸ್ಟ್ ಬರೋದು ಸ್ಪೀಡ್ ವೈಲೇಷನ್ಸ್. ಎಲ್ಲರಿಗೂ ಈ ಸ್ಪೀಡ್ ವೈಲೇಷನ್ ಕೇಸಸ್ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿದೆ. ನೆಕ್ಸ್ಟ್ ಇದರ ಕಾರ್ಯರೂಪ ಯಾವ ತರ ಅಂತ ಹೇಳಿದ್ರೆ, ಜಿಲ್ಲೆಯಲ್ಲಿರುವ ನಮ್ಮ ಎಲ್ಲಾ ಈ ಸ್ಥಳಗಳಲ್ಲಿ ನಾವು ಹೇಳಿದ ಸ್ಥಳಗಳಲ್ಲಿ ರೆಡಾರ್ಗಳು ಮತ್ತು ಕ್ಯಾಮೆರಾಗಳಿವೆ. ಈ ರೆಡಾರ್ ಮತ್ತು ಕ್ಯಾಮೆರಾಗಳ ಉಪಯೋಗದಿಂದ ನಮ್ಮ ಯಾವುದೇ ಗಾಡಿ ಮೂವ್ಮೆಂಟ್ ಆದಾಗ ರಿಯಲ್ ಟೈಮ್ ಅಲ್ಲಿ ನಮಗೆ ಕ್ಯಾಪ್ಚರ್ ಮಾಡಿ ಇಲ್ಲಿ ನಮಗೆ ಡ್ಯಾಶ್ ಬೋರ್ಡ್ಗೆ ಕೊಡುತ್ತೆ. ಈಗ ಸಮಯ 11:16. ಈಗ 11:15ಕ್ಕೆ ಪಡುಬಿದ್ರಿ ಕ್ಯಾಮೆರಾದಲ್ಲಿ ಈ ಒಂದು ಗಾಡಿ ಮೂವ್ಮೆಂಟ್ ಆಗಿದೆ. ಈ ಗಾಡಿಯಲ್ಲಿ ಯಾವುದೇ ವೈಲೇಷನ್ಸ್ ಇಲ್ಲ, ಆದ್ರೂ ನಮಗೆ ಇದೊಂದು ರೆಕಾರ್ಡ್ ಕೊಡ್ತದೆ. ಈ ರೆಕಾರ್ಡ್ ನಮಗೆ ಯಾವ್ದಾದ್ರು ಕಾನೂನು ಸುವ್ಯವಸ್ಥೆ ಉಲ್ಲಂಘನೆ ಆದ ಸಮಯದಲ್ಲಿ ಇದನ್ನು ಪರಿಶೀಲನೆ ಮಾಡಲು ನಮಗೆ ಉಪಯೋಗ ಆಗ್ತದೆ. ಇದೀಗ ಈ ಕಾರದು ನಮಗೆ ಒಂದು ಫೋಟೋ ಎಷ್ಟು ಕ್ಲಾರಿಟಿ ಇರ್ತದೆ, ಫೋಟೋ ಅದು ಝೂಮ್ ಇರ್ತದೆ ನಮಗೆ. ಅದ್ರ ಜೊತೆ ಅದರದ್ದು ವೆಹಿಕಲ್ ಓನರ್ ಡೀಟೇಲ್ಸ್, ಅವನು ಈ ಹಿಂದೆ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ ಎಂಟ್ರಿ ಆಗಿದ್ರೆ ಅದರದ್ದು ಡೀಟೇಲ್ಸ್ ಕೊಡ್ತಾನೆ. ಯಾವ ಡೇಟಿಗೆ, ಎಲ್ಲಿ, ಎಷ್ಟೊತ್ತಿಗೆ ಎಂಟ್ರಿ ಆಗಿದ್ದಾನೆ ಎಲ್ಲಾ ಡೀಟೇಲ್ಸ್ ಕೊಡ್ತದೆ. ಅವನು ಆ ವೆಹಿಕಲ್ ಯಾವ ಸ್ಪೀಡ್ ಅಲ್ಲಿ ಇತ್ತು, ಯಾವ ಲೇನ್ ಅಲ್ಲಿ ಇತ್ತು, ಎಲ್ಲಾ ಡೀಟೇಲ್ಸ್ ವೆಹಿಕಲ್ ಇದು. ಇಲ್ಲಿ ನಮಗೆ ಒಂದು ಟ್ರೇಸ್ ರೋಡ್ ಕೊಟ್ರೆ ಅವನು ಹಿಂದೆ ನಮಗೆ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಓಡಾಡಿದ ಎಲ್ಲದರದ್ದು ಗೂಗಲ್ ಮ್ಯಾಪ್ ಅಲ್ಲೂ ನಮಗೆ ಲೊಕೇಶನ್ ಕೊಡ್ತಾರೆ. ಇದು ANPR ರೆಕಾರ್ಡ್ಸ್ ಅಲ್ಲಿ ನಮಗೆ ಪ್ರತಿಯೊಂದು ಗಾಡಿ ಮೂವ್ಮೆಂಟ್ ನಮ್ಮ ಈ 6 ಸ್ಪೀಡ್ ರೇಡಾರ್ ಕ್ಯಾಮೆರಾದಲ್ಲಿ ಪಾಸ್ ಆಗುವಂತ ಪ್ರತಿಯೊಂದು ಗಾಡಿದು ಎಲ್ಲಾ ಫೋಟೋ ಕ್ಯಾಪ್ಚರ್ ಮಾಡಿ ನಮ್ಗೆ ಇಲ್ಲಿ ಕೊಡ್ತದೆ ಇದು. ನಂತರ ಇದರಲ್ಲಿ ವೈಲೇಷನ್ಸ್ ಮಾಡಿದವರು ಯಾರಾದ್ರೂ ಇದ್ರೆ ಅದನ್ನು ಫಿಲ್ಟರ್ ಮಾಡಿ ನಮಗೆ ಸಪರೇಟ್ ಆಗಿ ಕೊಡುತ್ತೆ. ಉದಾಹರಣೆಗೆ ಈಗ 11:16ಕ್ಕೆ ಕಾಪು ಕ್ಯಾಮ್ರಾದಲ್ಲಿ ಇದೊಂದು ಕಾರು ಸ್ಪೀಡ್ ವೈಲೇಷನ್ ಮಾಡಿದೆ. ಅದು ಆಟೋಮೆಟಿಕ್ ಆಗಿ ಏನ್ ವೈಲೇಷನ್ಸ್, ಯಾವ ವೆಹಿಕಲ್, ಎಲ್ಲಿ ಎಲ್ಲ ನಮಗೆ ಕೊಡ್ತದೆ ಡೀಟೇಲ್. ಈಗ K19 MR 8815 ನಾವು ಅದನ್ನ ಮತ್ತೊಮ್ಮೆ ವೆರಿಫೈ ಮಾಡ್ತೀವಿ, ಅವನು ಗಾಡಿ ನಂಬರ್ ಇದು. ನೆಕ್ಸ್ಟ್ ಅಲ್ಲಿಂದ ಇಲ್ಲಿ ನಾವು ಜನರೇಟ್ ಚಲನ್ ಅಂತ ಕೊಡ್ತೀವಿ. ಜನರೇಟ್ ಚಲನ್ ಕೊಟ್ಟಾಗ ನಮಗೆ ಆಟೋಮೆಟಿಕ್ ಆಗಿ ಯಾವುದು RC ಓನರ್ ಅಡ್ರೆಸ್, ಅವ್ನ ಕಾರ್ ಡೀಟೇಲ್ಸ್ ಎಲ್ಲ ಕೊಡ್ತದೆ. ನಾವಿಲ್ಲಿ ಸಬ್ಮಿಟ್ ಕೊಟ್ರೆ ಆಟೋಮೆಟಿಕ್ ಆಗಿ ಚಲನ್ ಜನರೇಟ್ ಆಗ್ತದೆ. ಇದು ಈ ರೀತಿಯಲ್ಲಿ ಚಲನ್ ಜನರೇಷನ್ ನಮ್ಮ ಈ ಜಿಲ್ಲಾ ನಿಯಂತ್ರಣ ಕೊಠಡಿಯಿಂದ ನಡೀತದೆ. ಈ ಚಲನ್ ಉದಾಹರಣೆಗೆ ಯಾವ ರೀತಿ ಇದೆ ಅಂದ್ರೆ, ಈಗ ಹಲವಾರು ಸಾರ್ವಜನಿಕರಿಗೆ ಈ ಕೆಲವರು ಸೈಬರ್ ಸ್ಕ್ಯಾಮ್ ಇಂದ ನಮಗೆ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮೊಬೈಲಿಗೆ ಮೆಸೇಜ್ ಮಾಡ್ತಿದ್ದಾರೆ. ನೀವು ನಿಮ್ಮ ವಾಹನದ ಮೇಲೆ ಸಂಚಾರಿ ನಿಯಮ ಉಲ್ಲಂಘನೆದೊಂದು ಈ ಚಲನ್ ಇದೆ ಅಂತ ಹೇಳಿ ಮೆಸೇಜ್ ಬರ್ತಿದೆ. ನಿಯಮ ಉಲ್ಲಂಘನೆ ಎಲ್ಲಿ ಯಾವ ಸಮಯದಲ್ಲಿ ಆಗಿದೆ ಅಂತ ತಿಳಿಯಲು ಈ ಲಿಂಕ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳಿ APK ಫೈಲ್ ಕೊಡ್ತಾರೆ. ಇಂಥ ತುಂಬಾ ಪ್ರಕರಣಗಳು ಈಗಾಗಲೇ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಾರ್ವಜನಿಕರು ನಮ್ಮ ಜಿಲ್ಲಾ ನಿಯಂತ್ರಣ ಕೊಠಡಿಗೆ ಕರೆ ಮಾಡಿ ತಿಳಿಸಿದ್ದಾರೆ. ಸಾರ್ವಜನಿಕರು ಯಾರು ಇದನ್ನ ನಂಬಬೇಡಿ. ನಮ್ಮ ಜಿಲ್ಲಾ ಉಡುಪಿ ಜಿಲ್ಲೆಯಿಂದ ನಾವು ಈವರೆಗೆ ಯಾರಿಗೂ ಆನ್ಲೈನ್ ಪೇಮೆಂಟ್ಸ್ ಯಾವುದೇ ವ್ಯವಸ್ಥೆನ ಇನಿಶಿಯೇಟ್ ಮಾಡಿಲ್ಲ. ನಮ್ಮ ಜಿಲ್ಲೆಯಿಂದ ಯಾವುದೇ ಇದಿದ್ರು ಈ ರೀತಿಯ ಚಲನ್ ನಿಮ್ಮ
ಮನೆ ಬಾಗಿಲಿಗೆ ಬರುತ್ತದೆ. ಈ ರೀತಿಯ ಚಲನ್ ಬರ್ತದೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ರೀತಿಯ ಚಲನ್ ಅಲ್ಲಿ ಇರ್ತದೆ. ಈ ರೀತಿ ಚಲನ್ ಅನ್ನು ಪೇಮೆಂಟ್ ಮಾಡಲು ನಿಮಗೆ ಒಂದೇ ಇದಿರೋದು, ಹತ್ತಿರದ ಠಾಣೆಗಳಿಗೆ, ಉಡುಪಿ ಜಿಲ್ಲೆಯಲ್ಲಿರೋ ಯಾವುದೇ ಠಾಣೆಗಳಿಗೆ ವಿಸಿಟ್ ಮಾಡಬಹುದು. ಅಲ್ಲಿ PDM ಮಿಷನ್ ಕಟ್ಲಿಕ್ಕೆ ಮಾತ್ರ ಆಪ್ಷನ್ ಇದೆ. ಅದು ಬಿಟ್ಟು ಯಾವುದೇ ಆನ್ಲೈನ್ ಪೇಮೆಂಟ್ ಆಪ್ಷನ್ ಇಲ್ಲಿಂದಾಗಿ ನಮ್ಮ ಉಡುಪಿ ಜಿಲ್ಲೆಯಿಂದ ಯಾರು ನಾವು ಸ್ಟಾರ್ಟ್ ಮಾಡಿರೋದಿಲ್ಲ. ಇದು ನಮ್ಮ ಡಿಸ್ಟಿಕ್ ಅಲ್ಲಿ ಇರುವ ಕ್ಯಾಮರಾದು ಈಗ ಲೈವ್ ಲೊಕೇಶನ್ ಅಲ್ಲಿ, ಈಗ ಗಂಗೊಳ್ಳಿದು ಲೈವ್ ಲೊಕೇಶನ್ ಇದು.